ಗೈಸ್ ಇವರಿಗೆ ಇವಾಗ ಎದುರಿಸ್ತೀನಿ ನೋಡಿ. ಇವಾಗ ಇವ್ರಿಗೆ ಎದುರಿಸ್ತೀನಿ. ಫೈನಲಿ ಇವಾಗ ಚಿಕನ್ ಊಟ ಮಾಡಿದ್ದು ಎಲ್ಲ ಆಯ್ತು. ಇವಾಗ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಏನು ಅಂತ ಆಕ್ಚುಲಿ ಗೊತ್ತಿಲ್ಲ, ನೋ ಐಡಿಯಾ. ಬಟ್ ಇನ್ನೊಂದೇನಂದ್ರೆ 5 ಗಂಟೆವರೆಗೂ ಇಲ್ಲಿ ನಾವು ಟೈಮ್ ಪಾಸ್ ಮಾಡ್ಬೇಕು, ಯಾಕಂದ್ರೆ ಆಷಾಢ, ಬೇಗ ಮನೆಗೆ ಹೋಗ್ಬೇಕು. ಬಟ್ ನಾವು ನೋಡಿದ್ರೆ ಇಲ್ಲಿ ಅಂದ್ರೆ ಹೋಗಿ ಹಿಂದಿನ ಕಾಲದಲ್ಲೆಲ್ಲ ಹೆಂಗಿತ್ತು ಅಂದ್ರೆ ಗಂಡ ಹೆಂಡತಿ ಮಕನೇ ನೋಡಂಗಿಲ್ಲ. ಆದ್ರೆ ನಾವು ನೋಡ್ರಿ ಇಲ್ಲಿ ಬಂದು ಜಂಬೋ ಬಿರಿಯಾನಿ ಅದು ಇದು ಅಂತ ಎಲ್ಲ ತಿಂತಾ ಇದೀವಿ. ಸೊ ಇವಾಗ ನೆಕ್ಸ್ಟ್ ನಾವ್ ಎಲ್ಲಿಗೆ ಹೋಗ್ತೀವಿ ಏನು ಅಂತ ಅನ್ಬಿಟ್ಟು ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ಸಿಗ್ತೀವಿ ಗೈಸ್. ನೆಕ್ಸ್ಟ್ ಎಲ್ಲಿಗೆ ಹೋಗೋದು? ಕಾಡ? ಯಾವ ಕಾಡ್ಗೆ? ಅಯ್ಯೋ ದೇವ್ರೆ, ಕಾಡು ಕಾಡು ಅಂತ ಅಂದ್ಬಿಟ್ಟು ವನವಳ್ಳಿ ಪಾರ್ಕ್ ಕರ್ಕೊಂಡ್ ಬಂದವ್ರೆ. ಇದು ಅಕಾರ್ಡಿಂಗ್ ಟು ಯು ಕಾಡು ಅಲ್ಲ? ಸೊ ಗೈಸ್ ಇದು ವನವಳ್ಳಿ ಪಾರ್ಕಿಗೆ ಬಂದಿದೀವಿ ಇವಾಗ. ಹೆಂಗು ಚಿಕನ್ ಊಟ ಮಾಡಿದ್ವಲ್ಲ, ಸೊ ಇಲ್ಲೆಲ್ಲ ಫುಲ್ ಓಡಾಡ್ಬಿಟ್ರೆ ಫುಲ್ ಡೈಜೆಷನ್ ಆಗೋಗುತ್ತೆ. ಸಕ್ಕರ ಇದೆ ನಿಜವಾಗ್ಲೂ, ಎಂಟ್ರೆನ್ಸ್ ಏನೇ ಸೂಪರ್ ಆಗಿದೆ, ಫುಲ್ಲು ಗ್ರೀನರಿ. ಒಂದ್ ಒಳ್ಳೆ ನೇಚರ್ ಪ್ಲೇಸಿಗೆ ಕರ್ಕೊಂಡ್ ಬಂದಿದ್ದಾರೆ, ಸೂಪರ್. ನೀರಿಲ್ಲ ಗೈಸ್, ಬಟ್ ಆದ್ರೂ ತುಂಬಾನೇ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮಕ್ಕಳಿಗೆ ಆಟ ಆಡಕ್ ಕೂಡ ಇಲ್ಲ ಸ್ಪೇಸ್ ಇದೆ, ಆರಾಮಾಗಿ ಆಟ ಆಡ್ಕೋತಾ ಇದಾರೆ. ಕಾಡು ಅಂತ ಹೇಳಿದ್ರಲ್ಲ, ಕಾಡು ತರನೇ ಇದೆ. ಅಲ್ಲಿ ನೋಡಿ ಅಲ್ಲಿ ಹೆಂಗ್ ಕಾಣಿಸ್ತಿದೆ, ತುಂಬಾ ಚೆನ್ನಾಗಿದೆ. ಒಳ್ಳೆ ಡೈಜೆಷನ್ ಅಂಡ್ ಒಂದ್ ಒಳ್ಳೆ ನೇಚರಲ್ ಪ್ಲೇಸ್, ಸೂಪರ್ ಸೂಪರ್. ಅಂಡ್ ಇಲ್ಲಿ ಒಂದ್ ಬೋರ್ಡ್ ಹಾಕಿದ್ರೆ, ಇದು ಬಂದ್ಬಿಟ್ಟು ಗೆದ್ದಲು ದಿಬ್ಬಗಳು, ಟರ್ಮೈಟ್ ಮೌಂಟ್, ಬ್ಯಾಂಬೂ ಗ್ರೋವ್, ಕುತ್ಕೊಳಕ್ ಕೂಡ ಪ್ಲೇಸ್ ಮಾಡಿದ್ದಾರೆ. ವಾವ್, ಯೋಗ ಪ್ಲಾಟ್ಫಾರ್ಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಣ್ರಿ. ಒಂದೊಳ್ಳೆ ನೇಚರಲ್, ಒಳ್ಳೆ ಗಾಳಿಯಲ್ಲಿ ಯೋಗ ಮಾಡಕ್ ತುಂಬಾ ಚೆನ್ನಾಗಿದೆ. ಐ ಥಿಂಕ್ ಯೋಗ ಡೇ ದಿನ ಇಲ್ಲಿ ಬಂದು ಮಾಡ್ತಾರೆ ಅನ್ಸುತ್ತಲ್ವಾ? ಇಲ್ಲಿ ಯಾವ ತರ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಗಿಡ, ಮರಗಳು, ಔಷಧಿಗಳು ಎಲ್ಲ ತರದ್ದು ಇಲ್ಲೇ ಇರುತ್ತೆ. ಬಟ್ ಅದ್ರದ್ದು ನೇಮ್ಸ್ ಏನು ಅಂತ ಗೊತ್ತಿರಲ್ಲ ಅಷ್ಟೇ ನಮ್ಗೆ. ಗೈಸ್ ಇವರಿಗೆ ಇವಾಗ ಎದುರಿಸ್ತೀನಿ ನೋಡಿ. ಇವಾಗ ಇವ್ರಿಗೆ ಎದುರಿಸ್ತೀನಿ. ರೀ ಈ ಕಡೆ ಬರ್ರಿ. ಎದ್ರುಕೊಂಡ್ರು ಪ್ಲಾನ್ ಸಕ್ಸಸ್ಫುಲ್. ಸಾಕದಾಗಿದೆ ಇದ್ ಮಾತ್ರ ಅಲ್ಲ. ಗೈಸ್ ಏನಂತಂದ್ರೆ ಇಲ್ಲಿ ಎಂಟ್ರೆನ್ಸ್ ಆಗ್ಬೇಕಾದ್ರೆ ಟಿಕೆಟ್ ತಗೋಬೇಕಲ್ಲ, ಅವರು ಏನೇನೆಲ್ಲ ಹೇಳಿದ್ರು ಗೊತ್ತಾ? ನಿಜವಾಗ್ಲೂ ಅವ್ರು ಹೇಳಿದ್ ಕೇಳಿದ ತಕ್ಷಣ ಒಂಥರ ಶಾಕ್ ಆಗೋಗ್ಬಿಡ್ತು. ಏನಂತ ಅಂದ್ರೆ ಇಲ್ಲಿ ಕಪಲ್ಸ್ ಹತ್ರ ಎಲ್ಲ ಬಂದ್ರೆ ಅವ್ರದ್ದು ಆಧಾರ್ ನಂಬರು, ಅವ್ರ ಪೇರೆಂಟ್ಸ್ ಆಧಾರ್ ನಂಬರು, ಮೊಬೈಲ್ ನಂಬರ್ ಎಲ್ಲ ಪ್ರತಿಯೊಂದು ಕೂಡ ಕಲೆಕ್ಟ್ ಮಾಡ್ಕೋತಾರಂತೆ. ಮತ್ತೆ ಏನಾದ್ರು ಮ್ಯಾರೇಡ್ ಲೈಕ್ ಮದ್ವೆ ಆಗಿರೋರು ಬಂದ್ರೆ ಅವರಿಗೆ ಲೈಕ್ 1 hour, ನಾರ್ಮಲ್ ಆಗಿ ಎಲ್ರಿಗೂ ಕೂಡ 1 hour ಅಂತೆ. ಸೊ ಈ 1 hour ಅಲ್ಲಿ ಹೋಲ್ ಇದೇನಿದೆ ಪಾರ್ಕ್ ಎಲ್ಲ ಕೂಡ ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬರ್ಬೇಕಂತೆ. ಯಾಕಂದ್ರೆ ಇಲ್ಲಿ 1-2 ಇನ್ಸಿಡೆಂಟ್ ಆಗಿದೆ ಅಂತೆ, ಅಂದ್ರೆ ಒಂದ್ ಸ್ವಲ್ಪ ಮರ್ಡರ್ ಆತರ ಎಲ್ಲ ಇನ್ಸಿಡೆಂಟ್ ಆಗಿದೆ ಅಂತೆ. ಅದಕ್ಕೋಸ್ಕರ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದಾರೆ ರೂಲ್ಸ್. ಸೊ ಒಳ್ಳೇದು ಅಂತಾನೆ ಹೇಳ್ಬೋದು ಒಂದ್ ಕಡೆ. ಬಟ್ ಈ 1 hour ಅಲ್ಲಿ ಈ ಫುಲ್ ಪಾರ್ಕ್ ನೋಡ್ಕೊಂಡ್ ಬರೋದು ಸ್ವಲ್ಪ ಕಷ್ಟ. ಇದು ಅವ್ರು ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಹೇಳಿದಂತ ವಿಷಯ. ಅಂಡ್ ಈ ಪಾರ್ಕ್ ಎಲ್ಲಿ ಲೊಕೇಟ್ ಆಗಿರೋದು ಅಂತ ಅಂದ್ರೆ ಗುಬ್ಬಿ ಟೌನ್, ಬಿದ್ರೆ ರೋಡ್, ವನವಳ್ಳಿ ಅಂತ. ಸೊ ಆ ಬರ್ತಾ ರೋಡ್ ಪಕ್ಕನೆ ಸಿಗುತ್ತೆ ನಿಮ್ಗೆ ವನವಳ್ಳಿ ಪಾರ್ಕ್. ಗೈಸ್ ಹೆಂಗ್ ನೋಡಿ, ಒಳ್ಳೆ ಎಲ್ಲೋ ಇನ್ನು ಒಳಗಡೆ ಹೋಗ್ತಾ ಹೋಗ್ತಾ ಒಂದ್ ನಿಧಿ ಸಿಗಕ್ಕೆ ದಾರಿ ಇರುತ್ತಲ್ಲ, ಹಂಗಿದೆ ಒಳ್ಳೆ. ಅಂಡ್ ಫುಲ್ಲು ನಿಜವಾಗೂ ಕಾಡು, ಇವ್ರು ಹೇಳಿದ್ ಕರೆಕ್ಟ್, ಕಾಡಿದ್ದಂಗೆ ಐತೊಳ್ಳೆ.
ಇಲ್ಲಿ ನೋಡಿ guys. ಉತ್ತನ ಇಲ್ಲ ಇದು ಗೆಡ್ಲುಳ ಕೆಟ್ಟಿರುತ್ತೆ ಅದು ಕೂಡ ಈ ತರ ಇರುತ್ತೆ ಮೇ ಬಿ ಉತ್ತನೇ ಇರ್ಬೋದು ಅನ್ಕೊಂತೀನಿ. ಕೊಣಕ್ಕೆ ಜಾಗ ಇದೆ ಬಟ್ ಭಯ ಆಗುತ್ತೆ ನನ್ಗಂತೂ. ಬೇಡ ಬನ್ನಿ ಸಾಕಲ್ಲಿ ಹೋಗೋದು. ಯಾಕೋ ಭಯ ಆಗ್ತೈತೆ. ಹೇಳ್ತಾರ ಕೇಳಿಸ್ಕೊಂಡ್ರ ಗುರುಜಿ ಅಲ್ಲಿ ಹೋಗೋದ್ ಬೇಡ ಗುರುಜಿ ಅಂತ ಹೇಳ್ತವ್ರೆ. ನಡೀರಿ ಹಂಗೆ ಸಾಕು. ಈ ಕಡೆ ಬೇಡ ಈ ಕಡೆ ಹೋಗುವ. ಹೇಳ್ ಗುರುಜಿ. ಗುರುಜಿ ಲೆಫ್ಟಿಗೆ ತಿರ್ಕೊಳ್ಳಿ ಗುರುಜಿ, ರೈಟಿಗೆ ಬೇಡ. ಬಾಬಾ ಈ ಕಡೆ ನೋಡಿ ಒಳ್ಳೆ ನಿಜವಾಗ್ಲು ಸೀರಿಯಸ್ಲಿ. ಅಬ್ಬಾ ಅಲ್ಲಿ ಏನಿರ್ಬೋದು ಹಿಂಗ್ ಫುಲ್ ದಾರಿ ಮಾಡಿದಾರಲ್ಲ. ಇನ್ನೇನ್ ಫುಲ್ಲು ಈ ತರ ಗಿಡ ಮರನೇ ಇರುತ್ತೆ ತಾನೆ, ಡಿಫ್ರೆಂಟ್ ಆಗಿ ಇನ್ನೇನ್ ಇರುತ್ತೆ. ಅಗೇನ್ ವಿ ಟರ್ನ್ ದಿಸ್ ರೂಟ್. ನಮಗೆ ಕೊಟ್ಟಿರುವ ಕಾಲಾವಕಾಶ ಬಂದು 4:35. ಅದರ ಒಳಗೆ ನಾವು ಈ ಜಾಗನ ಖಾಲಿ ಮಾಡ್ಬೇಕು. ಇಲ್ಲ ಅಂದ್ರೆ ಅಕಾರ್ಡಿಂಗ್ ಟು ದಿಸ್ ಪಾರ್ಕ್ ರೂಲ್ಸ್ ಏನ್ ಮಾಡ್ತಾರೋ ಗೊತ್ತಿಲ್ಲ ನನ್ಗೂ. ಕರೀತಾರೆ ಬನ್ನಿ ಸರ್ ಸಾಕು ಅಂತ ಅಷ್ಟೇ, ಏನ್ ಮಾಡ್ತಾರೆ. ಚಿಟ್ಟೆಗಳು, ಬಟರ್ಫ್ಲೈಸ್. ಇಲ್ಲಿ ಒಂದ್ ಚಿಟ್ಟೆನೂ ಕಾಣಿಸ್ತಾನೆ ಇಲ್ಲ ಅಲ್ಲ. ನಿಜವಾಗ್ಲೂ ಒಂದೇ ಒಂದು ಪಕ್ಷಿ ಸೌಂಡ್ ಬರ್ತಿಲ್ಲ, ಏನದು ಹುಳ ಸೌಂಡ್ ಆತರ ಏನು ಬರ್ತಿಲ್ಲ. ಚಿಟ್ಟೆಗಳು ಒಂದು ಕಾಣಿಸ್ತಾನೆ ಇಲ್ಲ. ಚಿಟ್ಟೆಗಳು ಅಂತ ಬೋರ್ಡ್ ಹಾಕಿದ್ದಾರೆ ರೀ. ಬರ್ತೀರಾ ಇಲ್ಲ ಈ ಕಡೆ ನೀವು? ಏನ್ಕ್ ಹೋಗಿದ್ರಿ ಅಲ್ಲಿ? ಚಿಟ್ಟೆ ಹುಡುಕ್ತಿದ್ದೀರಾ? ಅಲ್ಲೆಲ್ಲಾದ್ರೂ ಇದಾವ ಅಂತ. ಏನಕ್ಕೆ ಹೋಗಿದ್ರಿ ಅಲ್ಲಿ? ಸುಮ್ನೆ ಏನಕ್ಕೆ? ಇಲ್ಲಿಂದನೇ ಅಷ್ಟು ಉದ್ದ ಬೆಳ್ದೈತಲ್ಲ, ಅದ್ ಕಾಣಿಸುತ್ತೆ ತಾನೆ. ನನ್ಗೆ ಈ ಸ್ಪೇಸ್ ತುಂಬಾ ಇಷ್ಟ ಆಯ್ತು. ಏನು ಗೈಸ್ ನಿಮ್ಗೇನೋ ತೋರಿಸ್ಲಾ? ಇಲ್ಲಿ ನೋಡಿ, ಇಲ್ಲಿ ಮೇಲೆ ಜೇನ್ ಕಟ್ಟಿದೆ ಗೈಸ್. ಹೆಂಗೋ ಇನ್ನು ಸ್ವಲ್ಪ ಸಣ್ಣದಿದಾವೆ, ಜಾಸ್ತಿ ಅದ್ ಕಟ್ಟಿದಿರ ಗ್ಯಾರಂತೂ ಓಡಿಸ್ಕೊಂಡ್ ಬಂದಿರವು. ಅಪ್ಪ ಇದು ಇಷ್ಟ ಆಯ್ತು ನನ್ಗೆ ಅದಕ್ಕಿಂತ ಅಲ್ಲ. ಇದು ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗೈಸ್, ತುಂಬಾ ಚೆನ್ನಾಗಿದೆ. ಬಟ್ ಇನ್ನೂ ಏನಾದ್ರು ಡಿಫ್ರೆಂಟ್ ಆಗಿ ಏನಾದ್ರು ಮಾಡ್ಬೇಕು ಅಂತ ಅನ್ಸಿದೆ. ಎಲ್ಲಿ ನೋಡಿದ್ರು ಬರೀ ಬ್ಯಾಂಬೂನೇ ಕಾಣಿಸ್ತದೆ. ಇವತ್ತು ಹೆಂಗು ಅಂದ್ರೆ ಏನು ಈ ಕಡೆ ಬಿಸಿಲೂನು ಇಲ್ಲ, ಈ ಕಡೆ ಮಳೆ ಬರೋ ತರನು ಇಲ್ಲ, ಆ ತರದೇ ಕ್ಲೈಮೇಟು. ಈ ವೆದರ್ಗೆ ನಾವು ಚಿಕನ್ ತಿಂದು ಬಂದಿರೋದಕ್ಕೂ ಈ ಪಾರ್ಕಿಗೆ ಬಂದಿರೋದಕ್ಕೂ ಎಲ್ಲ ಒಳ್ಳೆ ಸಕ್ಕತ್ತಾಗಿ ಮ್ಯಾಚ್ ಆಗ್ತಾ ಐತೆ ಸೀರಿಯಸ್ಲಿ. ಕೇಳಿಸ್ತದೆ ಗೈಸ್ ಸೌಂಡ್. ಏನು ಇಲ್ಲಿ ಏನ್ ಸೌಂಡ್ ಇಲ್ಲ ಅಂತ ನಾನು ಹೇಳ್ತಾ ಇದ್ನಲ್ಲ, ನವಿಲ್ ಕೂಗ್ತಾ ಇರೋ ಸೌಂಡ್ ಕೇಳಿಸ್ತಾ ಇದೆ. ಸಿ ಅಲ್ವಾ, ಚೆನ್ನಾಗಿದೆ. ಫೈನಲಿ ಆ ಕಡೆ ಎಲ್ಲ ನೋಡ್ಕೊಂಡ್ ಬಂದ್ವಿ. ಚೆನ್ನಾಗಿದೆ ಪಾರ್ಕು, ಬರೀ ಬ್ಯಾಂಬೂ, ಎಲ್ಲಿ ನೋಡಿದ್ರು ಬ್ಯಾಂಬೂ 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 ಬ್ಯಾಂಬೂ. ಅಲ್ಲೊಂದ್ಸತಿ ಹೋಗಿಲ್ಲ ನಾವು, ಅಲ್ಲಿ ಮಕ್ಳು ಆಟ ಆಡ್ತಿದಾರಲ್ಲ, ಅಲ್ಲಿ ಹೋಗೋಣ ಬೇಡ? ಬೇಡವಾ? ನಾನು ಸ್ವಲ್ಪ ಜೋಕಲ್ಲಿ ಆಡ್ಕೊಂಡ್ ಬರ್ತಿದ್ದೆ. ಹ ಇಲ್ಲೇನಿದೆ? ಈ ಕಡೆ ಏನಿದೆ? ಮುಂದೆವು ಎಂಟ್ರೆನ್ಸ್ಗೆ. ನೀನು ಹೋಗುವ ಸಮಯ ಮನೆಗೆ. ಏನ್ ಸಕ್ಕದಾಗ ವ್ಯೂ ಬರ್ತಿದೆ ಅಲ್ಲ, ಸಕ್ಕದಾಗ ಕಾಣಿಸ್ದ ವ್ಯೂ ಮಾತ್ರ. ರೀ ನಾನು ಹೋಗ್ತಾ ಇರ್ತೀನಿ, ತೆಗೀರಿ. ಸಕ್ಕದಾಗಿದೆ ಸಿದ್ದು ಮಾತ್ರ.
ರೆಸಾರ್ಟ್ಗೂ ಕಡಿಮೆ ಇಲ್ಲ. ರೆಸಾರ್ಟ್ ಇಂದ ತುಂಬಾ ಚೆನ್ನಾಗಿದೆ. ಹೌದು. ಇಲ್ಲಿ ಇವ್ರು ಇನ್ನೂ ಸ್ವಲ್ಪ ಚೆನ್ನಾಗಿ ಬಿಲ್ಡ್ ಮಾಡ್ಬಿಟ್ಟು ಇದನ್ನೇನಾದ್ರು ಲೈಕ್ ತುಂಬಾ ಚೆನ್ನಾಗಿದೆ. ಏನ್ ಬೇಡ, ಇದೇ ಚೆನ್ನಾಗಿದೆ. ಅದೇ ನಿಮ್ಮ ಹತ್ರ ಯಾವ್ದಾದ್ರು ಹಿಡನ್ ಟ್ಯಾಲೆಂಟ್ ಇದೆ? ನನ್ನ ಹತ್ರ ಯಾವುದಿಲ್ಲ. ನಿನ್ನ ಹತ್ರ ಯಾವ್ದು? ನಾನು ಆಟ ಹೋಗುತ್ತಲ್ಲ ಆ ತರ ಸ್ವಲ್ಪ ಸೌಂಡ್ ಮಾಡೋದ್ ಗೊತ್ತು. ನೋಡು. ಮಾಡ್ಲಾ? ಸೊ ಫೈನಲಿ ವನವಳ್ಳಿ ಪಾರ್ಕ್ ನೋಡಿದಾಯ್ತು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಸೊ ಇವಾಗ ಇಲ್ಲಿಂದ ನಾವು ಹೊರಟಿದೀವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಅಂತ ಹೇಳ್ತಾ ವ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ. ಸೊ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ನಾಳೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.